ಹೇಳ್ತಿರೋದು ಅಂದರೆ ನಾವು ಇವತ್ತು ಪೂಜೆನೂ ಬಂದಿದ್ದಾಳೆ. ಸೊ ಪಾಪುಗೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಬಂದಿದ್ದೀವಿ. 1.5 ತಿಂಗಳು ನಾವು ಹಾಕ್ಸಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ಬೇಕಾದ್ರೆ ಕ್ಯಾಬಲ್ಲೇ ಬಿಟ್ಕೊಟ್ಟಿದ್ವಿ. ಇವನು ನೋಡಿ ಬಂದು ಕ್ಲಿಕ್ ಮಾಡ್ತಾನೆ, ಕ್ಯಾಬಲ್ಲೇ ಬಿಟ್ಕೊಟ್ಟಿದ್ವಿ. ಸೊ ಅದಕ್ಕೋಸ್ಕರ ಹಾಕ್ಸೋಕ್ಕಾಗಿಲ್ಲ. ಸೊ ನಾನು ಇವತ್ತು ಬಂದಿದ್ದೀನಿ ಹಾಕ್ಸೋದಕ್ಕೆ. ಸೊ ನನ್ನ ಮಗಳು ಹೇಗೆ ಹೇಳ್ತಾಳೋ ಏನೋ ಮಲ್ಕೊಂಡ್ಬಿಟ್ಟಿದ್ದಾಳೆ, ನೋಡೋಣ. ಪೂಜಾ ಇವಾಗ ಎಷ್ಟೊಂದು ಪಪ್ಪುಗಳಿದ್ದಾರೆ. ನಮ್ಮಂತೂ ನೋಡ್ರೇ ಅಳು ಬರ್ತೈತಿ ಇವಾಗಲೇ. ಅಂತೂ ರಿಪೋರ್ಟ್ ಲಾಸ್ಟಲ್ಲಿ ಐತೆ. ಪಾಪ ಪೂಜೆ ಕೇಳ್ಕೊಬಂದು ಇನ್ನು ಪೆಂಡಿಂಗ್ ಮೇಲೆ ಐತೆ ಅಂತ ಹೇಳಿದ್ದಾರೆ. ತುಂಬ ಲೇಟ್ ಆಗುತ್ತಲ್ಲ ಪೂಜೆ ಇವಾಗ ಟೈಮ್ ಎಷ್ಟು? 1 ಗಂಟೆ. ನಾನು 10:15 ಬಂದಿದ್ದೆ. ಟಿಫನ್ ಕೂಡ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ನೋಡೋಣ. ನೋಡಿ ಸ್ವಾತಿ ಪಾಪ ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಏನು ಗೊತ್ತಾ ಫ್ರೆಂಡ್ಸ್, ಇಂಜೆಕ್ಷನ್ಗೆ ಅಂತ ಪಾಪ ಬಂದು ಸ್ವಾತಿ ತುಂಬ ಹೊತ್ತಾಯಿತು ಕಾಯ್ಕೊಂಡು ಕೂತ್ಕೊಂಡವಳೆ, ಇನ್ನೂ ಕರೆದಿಲ್ಲ. ಪಾಪ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾವಳೆ. ಪಾಪದ ಎತ್ಕೊಂಡು ಶೆಕೆ ಬೇರೆ ಅವಳಿಗೆ. ಸುಮ್ಮನೆ ಕೂತವಳೆ. ಸೂರ್ಯಣ್ಣನೂ ಎಲ್ಲ ಹೊರಗಡೆ ಹೋಗಿದ್ದಾರೆ. ಪಾಪಚೆ ಒಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾನೆ ಇದ್ದಾಳೆ ಪಾಪ. ನೋಡಿ ಸುಮ್ಮನೆ ಎತ್ಕೊಂಡು ಕೂತಿದ್ದಾಳೆ ಶೆಕೆ ಅಂತ ಹೇಳ್ಬಿಟ್ಟು. ಜನ ಇದ್ದಾರೆ ಗೈಸ್, ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ. ನಾನಂತೂ ಎತ್ಕೊಂಡಿದ್ದೀನಿ. ಸೂರ್ಯ ಏನೂ ತಿಂದಿಲ್ಲ ಅಂದ್ಬಿಟ್ಟು ಈಚೆ ಹೋಗೋನು ತಿನ್ನೋದಕ್ಕೆ. ನಾನು ಕೂಡ ಇನ್ನೂ ತಿಂದಿಲ್ಲ, ತಿನ್ನಬೇಕು. ನಂಗಳು ಇಂಜೆಕ್ಷನ್ ಹಾಕೋ ಗಂಟ ಮನಸ್ಸೇ ಸಮಾಧಾನ ಆಗಲ್ಲ, ಅಳು ಬಂದುಬಿಡುತ್ತೆ. ನೋಡೋಣ ಇವಾಗ ಎಷ್ಟೊತ್ತಾಗುತ್ತೆ ಏನೋ ನಮಗೂ ಗೊತ್ತಿಲ್ಲ. ಆಲ್ರೆಡಿ ಫಸ್ಟೇ ಕಣ್ಣಲ್ಲಿ ನೀರು ತುಂಬ್ಕೊತೈತೆ. ಇವಳು ಫಸ್ಟೇ ಹೇಳ್ತಾಳೆ ಪೂಜಾ ಹೇಳ್ತಾಳೆ ಇವತ್ತು ಅಂತ. ನೋಡೋಣ ಬರಿಬೇಕಾರೆ, ಇಲ್ಲ ಅಂದರೆ ಬೈತಾರೆ. ಕಾಲು ಲೇಟಾಗಿತ್ತು. ಬಾಯ್ಲಿ ಎಂತೂ ಬಿಚ್ಬಿಟ್ಟೆ. ಹಾಯ್ ಹತ್ತಿದ್ದೀವಿ. ನೆಕ್ಸ್ಟ್ ಇವಾಗ ನಮ್ಮದೇ ನೋಡೋಣ. ನಮ್ಮದೇ ಗೈಸ್ ತುಂಬ ಜನ ಇದ್ದಾರೆ. ಯಪ್ಪ ಹೇಳ್ತೀನಿ ರಿಪೋರ್ಟು ಎತ್ಕೊಂಡೋಗಿದ್ರಲ್ಲ. ನಾನು ಫೋನ್ ಇಟ್ಕೊಂಡೇ ಕೂತಿರ್ತಾನೆ. ಪಾಪ ಎತ್ಕೊಬಾ ಅಂತ ಹೇಳ್ತಿದ್ದೀನಿ, ಎತ್ಕೊಂಡೇ ಬರ್ತಾ ಇಲ್ಲ. ನೋಡಿ ಪೂಜೆ ಎತ್ಕೊಂಡು ಕೂತೋಳೆ. ಹೌದು ಹೌದು. ನೀನೇನು ಮಾಡ್ತೀಯ? ಅಳೋದು ಒಂದೇ ಬಾಕಿ ಇವಾಗ ಅವಳಿಗೆ. ಫುಲ್ ಅಳೋದೆ ಇವಾಗ. ಬಿಡ್ತೀರಾ ನೀವು? ಹೆಂಗೆ ಹೇಳ್ಬಿಡ್ತೀರಾ ಇವಾಗ ಬಂದಿರೋರ್ನ? ಆಫೀಸರ್ ಅಂದರೆ ಮಗು ನಿದ್ದೆ ಮಾಡ್ತಿದ್ದೆ ನಮಗೂ. ನಾವು ಬೆಳಗ್ಗೆಯಿಂದ ಬಂದು ಕಾಯ್ತಾ ಇದ್ದೀವಿ. ಎಲ್ಲರಿಗೂ ಹಾಕ್ತಾರೆ, ವೆಯ್ಟ್ ಮಾಡೋರ್ಗೆ ಹಾಕ್ಬೇಕು, ಬಂದವ್ರಿಗೆ ಹಾಕೋದಲ್ಲ. ಅವ್ರಿಗೆ ಹಾಕಿದ್ರೆ ಏನು ಯಾಕೆ ಹಾಕ? ಇವ್ರದ್ದಾದ್ಮೇಲೆ ನಮ್ಮದೇ, ನಮ್ದಾದ್ಮೇಲೆ ಇವರೇ. ಇಂಜೆಕ್ಷನ್ ಹಾಕ್ತಿದ್ದಾರೆ. ಅಲ್ಲಿ ಬೈದೆ ನಾನು, ಅದಕ್ಕೆ ಅವ್ರು ಬಾಗಿಲು ಹಾಕೋತಿದ್ದಾರೆ. ಬೈದ್ರೆ ಇಂಜೆಕ್ಷನ್ ಆಯಿತು. ಒಳಗಡೆ ನಾನು ಬಿಟ್ಟಿಲ್ಲ, ಯಾಕಂದರೆ ನಾನು ಚೆನ್ನಾಗಿ ಬೈದ್ಬಿಟ್ಟೆ, ಜಗಳ ಆಡಿದೆ ಅಲ್ಲಿ. ಅದಕ್ಕೋಸ್ಕರ ನಾನು ಒಳಗಡೆ ಬಿಟ್ಟಿಲ್ಲ. ಇವಾಗ ಸೂರ್ಯ ಇಂಜೆಕ್ಷನ್ ಹಾಕ್ಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ನೋಡೋಣ. ಇಂಜೆಕ್ಷನ್ ಹಾಕ್ಸ್ಕೊಂಡು ಆಟೋ ಹತ್ತಿದ್ದೀವಿ, ಮನೆಗೆ ಹೋಗ್ತಿದ್ವಿ. ಸೊ ಇದೇನೋ ಅಲ್ಲಿ ಮುಚ್ಚಿದ್ದಾರೆ, ಟಾನಿಕ್ ತೊಗೋಬೇಕು. ಅದೆಲ್ಲೂ ಇಲ್ಲ, ನಮ್ಮ ಏರಿಯಾದಲ್ಲಿ ಸಿಗೋಲ್ಲ, ಇಲ್ಲೆಲ್ಲೋ ಸಿಗುತ್ತೆ ಅಂತ ಹೇಳಿದ್ದಾರೆ. ತೊಗೊಂಡೋಗೋಣ. ಎಲ್ಲ ತೊಗೊಂಡಾಯಿತು. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ತಿದ್ದೀವಿ. ಅವಳು ಅಳ್ತಾ ಇದ್ದು. ಇವಾಗ ಸೂರ್ಯ ಮಲಗಿಸ್ಕೊಂಡು ಸಮಾಧಾನ ಆಗಿದ್ದಾರೆ. ಜ್ವರ ಬರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಟಾನಿಕ್ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಮಗಂತೂ ಹೊರಗಡೆ ಬಿಟ್ಟಿಲ್ಲ. ಜಗಳಾಡಕ್ಕೆ ಏನನ್ನ ಒಬ್ರಿಗೆ ಸೌದಿ ಅಂತ ಇಲ್ಲ. ಒಂದು ಹೊಟ್ಟೆ ಹಚ್ಕೊಂಡು ನಾಷ್ಟ ಮಾಡಿದೆ ಕಾಯ್ತಾ ಇದ್ದೀವಿ. ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಸಿಗುತ್ತಂತ ಒಳಗಡೆ ಬಿಡ್ತಾರೆ. ಅದೇ ನಾವೇ ಕೇಳಿದ್ರೆ ನಾವು ಕೊಡಲ್ಲ. ಇವಾಗ ಮನೆಗೆ ಬಂದಿದೆ. ಮನೆಗೆ ಬಂದು ಇವಾಗ ತಾನೇ ನಾನು ಜಸ್ಟು ನಾಷ್ಟ ಮಾಡಿದೆ. ತುಂಬ ಹೊಟ್ಟೆ ಹಸಿತಿತ್ತು. ಇವಾಗ ನಾಷ್ಟ ತಗೊಬಂದು ನಮ್ಮಮ್ಮ ನಾಷ್ಟ ಮಾಡಿಕೊಟ್ಟಿದ್ರು. ಸೊ ತಿಂದ್ಬಿಟ್ಟು ನನ್ನ ಮಗಳು ಒಂದು ಸರಿ ಹತ್ಬಿಟ್ಲು. ಮನೇಲಿ ನಂಗೆ ತುಂಬಾ ಗಾಬರಿ ಭಯ ಆಗೋಯ್ತು. ಇವಾಗ ತೂಗ್ತಾ ಇದ್ದೀನಿ. ನಗ್ತಾನೆ ಅವಳೆ ಚಿನ್ನಿ ಮರಿ ಮುದ್ದು ಸ್ವಾಮಿ ಅವಳು. ಸೊ ರಿವೀಲ್ ಮಾಡಿ ಅಕ್ಕ ಅಂತ ಹೇಳ್ತಿದ್ದೀರ. ನನ್ನ ಪ್ಲ್ಯಾನಲ್ಲಿ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನೋ ನನಗೂ ಗೊತ್ತಿಲ್ಲ. ಪಕ್ಕ ನಾವು ಇನ್ನೊಂದು ವೀಕಲ್ಲಿ ನಾವು ಪಕ್ಕ ರಿವೀಲ್ ಮಾಡ್ತೀವಿ. ಯಾಕಂದರೆ ನಿಮಗೂ ಕಾಯಿಸಿ ನನಗೂ ಬೇಜಾರಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ. ಈ ಥರ ಕಟ್ಕೊಂಡು ಹಿಂಗೆ ತೂಗ್ತಾ ಇರ್ತೀನಿ. ಮಲ್ಕೋತಾಳೆ ನಿಂತ್ಕೊಂಡು ತೂಗಕ್ಕೆ ನನ್ನ ಕೈಲಿ ಆಗೋಲ್ಲ, ಬೆನ್ನೆಲ್ಲ ನೋವು ಬಂದ್ಬಿಡುತ್ತಂತ ಹಿಂಗೆ ತೂಗ್ತೀನಿ. ಮಲ್ಕೊಬಿಡ್ತಾಳೆ, ಬಟ್ ಏನೂ ಮಾಡಲ್ಲ. ವೆರಿ ಗುಡ್ ಗರ್ಲ್ ಅವಳು. ಅಂತೂ ತುಂಬ ಇರ್ತಾಳೆ, ನೋಡೋಕ್ಕಾಗ್ತಿಲ್ಲ. ಇಲ್ಲ ಸ್ವಾಮಿ, ಇಲ್ಲ ಇದೀನಿ ಬಂಗೋರು, ಅಳ್ಬಾರ್ದು. ಅಳ್ತಾನೆ ಅವಳೆ ಗೈಸ್. ನನಗಂತೋಳ ಹತ್ರ ಒಂಚೂರು ಇರೋಕ್ಕಾಗಲ್ಲ. ಅಳ್ತಾಳೆ.
ಮುಖ ಎಲ್ಲ ಒಂಥರ ಆಗ್ಬಿಟ್ಟೈತೆ. ಮಗಳು ಹೆಂಗೆ ಅಂದರೆ ಇವ್ರ ಅಪ್ಪ ಬಂದಿದ್ದು ಅಳೋದು ನಿಲ್ಲಿಸ್ಬಿಡ್ತಾಳೆ. ಇವಳ ಅಪ್ಪನ ಮಗಳು. ನಮ್ಮ ಪಾಪು ಅಳ್ತಿಲ್ಲ, ಆಟ ಆಡ್ತಾಳೆ. ಇಂಜೆಕ್ಷನ್ ಹಾಕಿದ್ಮೇಲೆ ನಿದ್ದೆನೇ ಮಾಡ್ತಾಯಿದ್ಲು. ಅವಳಿಗೆ ಇವಾಗ ಗಿಲ್ಕಿ ತಗೊಬಂದಿದ್ದೀವಿ ಫಸ್ಟ್ ಟೈಮ್. ಇಷ್ಟೊಂದು ಗಿಲ್ಕಿ ತಂದಿರೋದು. ವ್ಲಾಗ್ ಇಷ್ಟ ಗೈಸ್, ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರೂ ಕೂಡ ಇವಾಗ ಜಾಸ್ತಿ ಸಪೋರ್ಟೇ ಮಾಡ್ತಾರೆ. ನಂಗೆ ಬೇಜಾರಾಗ್ಬಿಟ್ಟಿದೆ ವ್ಲಾಗ್ ಮಾಡೋದಕ್ಕೆ. ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನನಗೂ ವ್ಲಾಗ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಮಗಳನ್ನ ರಿವೀಲ್ ಮಾಡೋದಂತೂ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಇನ್ನೊಂದು 2 ಡೇಸಲ್ಲಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ನಾನು ಏನು ಅಪ್ಲೋಡ್ ಮಾಡಲ್ಲ, ರಿವೀಲ್ ವ್ಲಾಗೇ ಅಪ್ಲೋಡ್ ಮಾಡೋದು. ಸೊ ವೆಯ್ಟ್ ಮಾಡ್ತೀರಿ. ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವ್ಲಾಗ್ ಒಂದೇ ಒಂದು ಅಪ್ಲೋಡ್ ಮಾಡ್ತೀನಿ. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಪ್ಲೋಡ್ ಮಾಡಾದ್ಮೇಲೆ ಇನ್ನು ಯಾವ ವ್ಲಾಗ್ ಅಪ್ಲೋಡ್ ಮಾಡಲ್ಲ. ಆಮೇಲೆ ರಿವೀಲ್ ಮಾಡೋ ವ್ಲಾಗೇ ಅಪ್ಲೋಡ್ ಮಾಡೋದು.